ನಮಸ್ಕಾರ ಸ್ನೇಹಿತರೆ, ನಮ್ಮ ಮನಿ ಗುರು ಕನ್ನಡ ಚಾನೆಲ್ಗೆ ಸ್ವಾಗತ. ಲೊಪಗೆ ಸಿಲಿಂಡರ್. ಒಂದು ತಿಂಗಳಲ್ಲಿ ನೀವು ಎಷ್ಟು ಸಿಲಿಂಡರ್ಗಳನ್ನು ಬುಕ್ ಮಾಡಬಹುದು? ವರ್ಷಕ್ಕೆ ಎಷ್ಟು? ಲೊಪಗೆ ಸಿಲಿಂಡರ್. ಭಾರತವು ತನ್ನ ಗ್ಯಾಸ್ ಅಗತ್ಯಗಳಿಗಾಗಿ ಹೆಚ್ಚಾಗಿ ಹೊರದೇಶಗಳನ್ನೇ ಅವಲಂಬಿಸಿದೆ. ಅದರಲ್ಲೂ ವಿಶೇಷವಾಗಿ ಗಲ್ಫ್ ದೇಶಗಳಿಂದಲೇ ಅತಿ ಹೆಚ್ಚು ಗ್ಯಾಸ್ ಆಮದು ಮಾಡಿಕೊಳ್ಳಲಾಗುತ್ತದೆ. ದೇಶದಲ್ಲಿ ಈಗ LPG ಅನಿಲದ ಲೊಪಗೆ ಗ್ಯಾಸ್ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ. ಗಲ್ಫ್ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧ ಮತ್ತು ಉದ್ವಿಗ್ನತೆಯಿಂದ ಭಾರತದಲ್ಲಿ ಗ್ಯಾಸ್ ಪೂರೈಕೆಯ ಮೇಲೂ ಭಾರೀ ಹೊಡೆತ ಬೀಳುತ್ತಿದೆ. ಹೀಗಾಗಿ ಪ್ರತಿಯೊಂದು ಮನೆಗೂ ಸರಿಯಾಗಿ ಗ್ಯಾಸ್ ಸಿಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಹಾಗೂ ತೈಲ ಕಂಪನಿಗಳು ಹೊಸ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರುತ್ತಿವೆ. ಭಾರತವು ತನ್ನ ಗ್ಯಾಸ್ ಅಗತ್ಯಗಳಿಗಾಗಿ ಹೆಚ್ಚಾಗಿ ಹೊರದೇಶಗಳನ್ನೇ ಅವಲಂಬಿಸಿದೆ. ಅದರಲ್ಲೂ ವಿಶೇಷವಾಗಿ ಗಲ್ಫ್ ದೇಶಗಳಿಂದಲೇ ಅತಿ ಹೆಚ್ಚು ಗ್ಯಾಸ್ ಆಮದು ಮಾಡಿಕೊಳ್ಳಲಾಗುತ್ತದೆ. ಆದರೆ ಈಗ ಅಲ್ಲಿನ ಯುದ್ಧದ ವಾತಾವರಣದಿಂದಾಗಿ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ. ಈ ಕೊರತೆಯನ್ನು ಸರಿದೂಗಿಸಲು ಮತ್ತು ಎಲ್ಲರಿಗೂ ಸಮಾನವಾಗಿ ಗ್ಯಾಸ್ ಹಂಚಿಕೆಯಾಗುವಂತೆ ನೋಡಿಕೊಳ್ಳಲು ಈ ಹೊಸ ರೂಲ್ಸ್ ತರಲಾಗಿದೆ. ಭಾರತ್ ಪೆಟ್ರೋಲಿಯಂ ಬಫ್ಕೋ ತಂದಿರುವ ಹೊಸ ನಿಯಮದ ಪ್ರಕಾರ ಇನ್ಮುಂದೆ ಒಬ್ಬ ಸಾಮಾನ್ಯ ಗ್ರಾಹಕ ತಿಂಗಳಿಗೆ ಗರಿಷ್ಠ ಎಂದರೆ ಕೇವಲ 2 ಗ್ಯಾಸ್ ಸಿಲಿಂಡರ್ಗಳನ್ನು ಮಾತ್ರ ಬುಕ್ ಮಾಡಬಹುದು. ಇದಕ್ಕಿಂತ ಹೆಚ್ಚು ಬುಕ್ ಮಾಡಲು ಹೋದರೆ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ನಿಮ್ಮ ಬುಕಿಂಗ್ ಅನ್ನು ಬ್ಲಾಕ್ ಮಾಡುತ್ತದೆ ಅಥವಾ ಹೆಚ್ಚಿನ ಪರಿಶೀಲನೆಗೆ ಒಳಪಡಿಸುತ್ತದೆ. ಹೊಸ ಲೆಕ್ಕಾಚಾರದ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ 1 ರಿಂದ ಮಾರ್ಚ್ 31 ರವರೆಗೆ ಸರ್ಕಾರವು 12 ಸಬ್ಸಿಡಿ ಸಿಲಿಂಡರ್ಗಳನ್ನು ಮಾತ್ರ ಒದಗಿಸುತ್ತದೆ. ಒಂದು ವೇಳೆ ನಿಮ್ಮ ಮನೆಯ ಬಳಕೆಗೆ ಇನ್ನೂ ಹೆಚ್ಚಿನ ಗ್ಯಾಸ್ ಬೇಕಿದ್ದರೆ ಗರಿಷ್ಠ 3 ನಾನ್ ಸಬ್ಸಿಡಿ ರಹಿತ ಸಿಲಿಂಡರ್ಗಳನ್ನು ಕೊಂಡುಕೊಳ್ಳಬಹುದು. ಅಂದರೆ ಒಂದು ವರ್ಷಕ್ಕೆ ಒಟ್ಟು 15 ಸಿಲಿಂಡರ್ಗಳು ಮಾತ್ರ ಲಭ್ಯವಿರುತ್ತದೆ. ಇದುವರೆಗೆ ನಾವು ಒಂದು ಸಿಲಿಂಡರ್ ಬುಕ್ ಮಾಡಿದ ಮೇಲೆ ಮತ್ತೊಂದು ಸಿಲಿಂಡರ್ ಬುಕ್ ಮಾಡಲು 21 ದಿನಗಳ ಕಾಯುವಿಕೆ ವೈಟಿಂಗ್ ಪೀರಿಯಡ್ ಇತ್ತು. ಆದರೆ ಈಗ ಗ್ಯಾಸ್ ಅಭಾವದಿಂದಾಗಿ ಈ ಕಾಯುವಿಕೆಯ ಸಮಯವನ್ನು 25 ದಿನಗಳಿಗೆ ಹೆಚ್ಚಿಸಲಾಗಿದೆ. ಅಂದರೆ ನಿಮ್ಮ ಮುಂದಿನ ಸಿಲಿಂಡರ್ ಬುಕ್ ಮಾಡಲು ನೀವು ಸ್ವಲ್ಪ ಹೆಚ್ಚು ಸಮಯ ಕಾಯಲೇಬೇಕು. ಇದರ ಜೊತೆಗೆ LPG ಸಿಲಿಂಡರ್ ಬುಕ್ ಮಾಡಲು KYC ಅಪ್ಡೇಟ್ ಮಾಡುವುದನ್ನು ಈಗ ಕಡ್ಡಾಯಗೊಳಿಸಲಾಗಿದೆ. ನಿಮ್ಮ ಆಧಾರ್ ಮತ್ತು ಗ್ಯಾಸ್ ಕನೆಕ್ಷನ್ ಸರಿಯಾಗಿ ಲಿಂಕ್ ಆಗಿಲ್ಲದಿದ್ದರೆ ನಿಮ್ಮ ಬುಕಿಂಗ್ನಲ್ಲಿ ಸಮಸ್ಯೆಗಳಾಗಬಹುದು ಅಥವಾ ನಿಮ್ಮ ಅರ್ಜಿಯನ್ನು ನೇರವಾಗಿ ತಿರಸ್ಕರಿಸುವ ಸಾಧ್ಯತೆಗಳಿವೆ. ಇನ್ಮುಂದೆ ಗ್ಯಾಸ್ ಬುಕ್ ಮಾಡಬೇಕಾದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದಲೇ ಕರೆ ಮಾಡಬೇಕು. ಬೇರೆ ನಂಬರ್ನಿಂದ ಕಾಲ್ ಮಾಡಿದರೆ ಅಥವಾ ಮೆಸೇಜ್ ಮಾಡಿದರೆ ಬುಕಿಂಗ್ ತೆಗೆದುಕೊಳ್ಳುವುದಿಲ್ಲ. ಒಂದು ವೇಳೆ ನಿಮ್ಮ ಹಳೆಯ ನಂಬರ್ ಬದಲಾಗಿದ್ದರೆ ಕೂಡಲೇ ಗ್ಯಾಸ್ ಏಜೆನ್ಸಿಗೆ ಹೋಗಿ ಅಥವಾ ಆಫಿಷಿಯಲ್ ಆ್ಯಪ್ ಮೂಲಕ ಹೊಸ ನಂಬರ್ ಅಪ್ಡೇಟ್ ಮಾಡಿಕೊಳ್ಳಲೇಬೇಕು. ಗಲ್ಫ್ ರಾಷ್ಟ್ರಗಳ ಬಿಕ್ಕಟ್ಟು ನಮ್ಮ ಅಡುಗೆಮನೆಯ ಬಜೆಟ್ ಮತ್ತು ಪ್ಲಾನಿಂಗ್ ಮೇಲೂ ಪರಿಣಾಮ ಬೀರಿದೆ. ಯಾವುದೇ ಕಾರಣಕ್ಕೂ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟವಾಗಬಾರದು ಅನ್ನೋದು ಸರ್ಕಾರದ ಉದ್ದೇಶ. ಹೀಗಾಗಿ ಭವಿಷ್ಯದಲ್ಲಿ ತೊಂದರೆಯಾಗದಂತೆ ತಪ್ಪಿಸಿಕೊಳ್ಳಲು ಈ ಹೊಸ ನಿಯಮಗಳನ್ನು ಅರ್ಥಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮುಂಚಿತವಾಗಿಯೇ ಗ್ಯಾಸ್ ಬುಕಿಂಗ್ ಪ್ಲಾನ್ ಮಾಡಿಕೊಳ್ಳುವುದು ಜಾಣತನ.